ಹಾಯ್, ಇವತ್ತು ನಾನು ಕ್ಯಾರೆಟ್ ಹಲ್ವಾ ಮಾಡ್ತಾ ಇದ್ದೀನಿ. ಕ್ಯಾರೆಟ್ ಹಲ್ವಾ ಮಾಡಲಿಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ನೋಡೋಣ ಬನ್ನಿ. ಕ್ಯಾರೆಟ್ ಹಲ್ವಾ ಮಾಡಲಿಕ್ಕೆ 500 ಗ್ರಾಮ್ ಅಷ್ಟು ಕ್ಯಾರೆಟು, 200 ಗ್ರಾಮ್ ಸಕ್ಕರೆ, 100 ಗ್ರಾಮ್ ತುಪ್ಪ, 200 ಗ್ರಾಮ್ ಕೋವಾ, 1 ಕಪ್ಪು ಗೋಡಂಬಿ, ಅರ್ಧ ಕಪ್ಪು ಬಾದಾಮಿ, 1/4 ಕಪ್ಪು ದ್ರಾಕ್ಷಿ, 1/4 ಕಪ್ಪು ಪಿಸ್ತಾ, ನಂತರ ಇದು ಏಲಕ್ಕಿ ಪುಡಿ, ಕೇಸರಿ. ಕಾದಿರೋ ಬಾಣಲಿಗೆ ಒಂದು ಅರ್ಧ ತುಪ್ಪ ಹಾಕ್ಕೊಳ್ತಾ ಇದ್ದೇನೆ. ಕಾದಿರೋ ತುಪ್ಪಕ್ಕೆ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಬೇಕು. ಡ್ರೈ ಫ್ರೂಟ್ಸು ಈಗ ಹೊಂಬಣ್ಣ ಬರೋವರೆಗೂ ಫ್ರೈ ಆಗಿದೆ. ಈಗ ತಕ್ಕೊಳ್ತಾ ಇದ್ದೀನಿ. ಈಗ ಉಳಿದ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಕಾದಿದೆ. ಈಗ ನಾನು ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾರೆಟ್ನಲ್ಲಿ ಇರ್ತಕ್ಕಂಥ ನೀರಿನ ಅಂಶ ಡ್ರೈ ಆಗೋವರೆಗೂ, ಸ್ಮೂತ್ ಆಗೋವರೆಗೂ ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ಹುರ್ಕೋಬೇಕು. ಈಗ ನಮ್ಮದು ಕ್ಯಾರೆಟು ಸ್ಮೂತ್ ಆಗಿದೆ. ನಾನು ಸಕ್ಕರೆ ಒಂದು 200 ಗ್ರಾಮ್ಸ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಹಾಕಿದ ನಂತರ ಮತ್ತೆ ಒಂದು 3 ರಿಂದ 4 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಸಕ್ಕರೆ ಎಲ್ಲ ಈಗ ಚೆನ್ನಾಗಿ ಕರಗಿಬಿಟ್ಟು ನೀರೆಲ್ಲ ಹಿಂಗೆ ಹೋಗ್ತಾ ಇದೆ. ಈ ಹಂತದಲ್ಲಿ ನಾನು ಒಂದು ಸ್ವಲ್ಪ ಕೋವಾ ಕರಗಲಿಕ್ಕೋಸ್ಕರ ಒಂದು 30 ml ಅಷ್ಟು ವಾಟ್ರ್ ಹಾಕ್ಕೊಳ್ತೇನೆ. ಈಗ ಒಂದು 30 ml ಅಷ್ಟು ವಾಟ್ರ್ ಹಾಕ್ಕೊಂಡು ಈಗ ನಾನು ಕೋವಾ ಹಾಕ್ಕೊಳ್ತಾ ಇದ್ದೀನಿ. ಕೋವಾ ಪೀಸ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನು ಸ್ಪೂನಿಂದ. ಈಗ ಕೋವಾ ಕರಗಿದೆ. ಈಗ ನಾನು ಸ್ವಲ್ಪ ಕೇಸರಿ ಹಾಕ್ಕೊಳ್ತಾ ಇದ್ದೀನಿ. ಈ ಕನ್ಸಿಸ್ಟೆನ್ಸಿ ಬಂದಾಗ ನಾವು ಸ್ಟವ್ ಆಫ್ ಮಾಡ್ಕೋಬೇಕು. ಸ್ವಲ್ಪ ನಿಮಗೇನಾದರೂ ಗಟ್ಟಿ ಬೇಕಂದರೆ ಇನ್ನೊಂದು 5 ನಿಮಿಷ, ಇನ್ನೊಂದು 3 ನಿಮಿಷ ಫ್ರೈ ಮಾಡ್ಕೋಬೋದು. ಈಗ ಸ್ಟವ್ ಆಫ್ ಮಾಡಿ ಏಲಕ್ಕಿ ಪುಡಿನ ಹಾಕ್ಕೊಳ್ಬೇಕು. ಡ್ರೈ ಫ್ರೂಟ್ಸ್ ಮೇಲೆ ಉದುರಿಸ್ಕೊಳ್ಬೇಕು. ರುಚಿಯಾದ ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ. ನೀವು ಒಮ್ಮೆ ಹೀಗೆ ಮಾಡಿ ಟೇಸ್ಟ್ ಮಾಡಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್. ಥ್ಯಾಂಕ್ ಯು.